ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಯೋಧ್ಯೆ ಮತ್ತೊಮ್ಮೆ ಇತಿಹಾಸದ ಸಾಕ್ಷಿಯಾಗುವುದಕ್ಕೆ ಸಜ್ಜಾಗಿದೆ. ಶ್ರೀರಾಮ ಜನ್ಮಭೂಮಿ ದೇವಾಲಯದ ಮುಖ್ಯ ಕಾಮಗಾರಿ ಪೂರ್ಣಗೊಂಡಿರುವ ಸಂಕೇತವಾಗಿ ನಾಳೆ ದೇಗುಲದ ಶಿಖರದ ಮೇಲೆ ಧ್ವಜಾರೋಹಣ ಸಮಾರಂಭ ನಡೆಯಲಿದೆ. ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣ. ಶ್ರೀ ಮಂದಿರದ ಶಿಖರದ ಮೇಲೆ ನಾಳೆ ಧರ್ಮ ಧ್ವಜದ ಸ್ಥಾಪನೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಇಡೀ ಜಗತ್ತು. ಶತಮಾನಗಳ ಕಾಯುವಿಕೆ ಮತ್ತು ಹೋರಾಟದ ಫಲವಾಗಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಇದೇ ಕಾರಣಕ್ಕೆ ನಾಳೆ ಭವ್ಯ ಮಂದಿರದ ಮುಖ್ಯ ಗೋಪುರದ ಮೇಲೆ ಧರ್ಮಧ್ವಜ ಸ್ಥಾಪನೆಯಾಗಲಿದೆ. ಮುಖ್ಯ ಮಂದಿರದ ಜೊತೆಗೆ ಮಹಾದೇವ, ಗಣೇಶ, ಹನುಮಾನ್, ಸೂರ್ಯದೇವ, ಮಾ ಭಗವತಿ ಮತ್ತು ಮಾ ಅನ್ನಪೂರ್ಣ ಜೊತೆಗೆ ಶತಾವತಾರ ಮಂದಿರವು ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ. ಈ ಮಂದಿರಗಳ ಮೇಲೆ ನಾಳೆ ಧರ್ಮಧ್ವಜ ಸ್ಥಾಪಿಸಲಾಗುತ್ತದೆ. ಅಂದಹಾಗೆ ನಾಳೆ ವಿವಾಹ ಪಂಚಮಿ ಶುಭ ಸಂದರ್ಭದಲ್ಲಿ ಮಂದಿರದ ಮೇಲೆ ಧ್ವಜಾರೋಹಣ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಐತಿಹಾಸಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಸುಮಾರು 8,000 ಗಣ್ಯರು ಮತ್ತು ಸಾಧು ಸಂತರು ಈ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಅಷ್ಟಕ್ಕೂ ಈ ಧರ್ಮಧ್ವಜದ ವೈಶಿಷ್ಟ್ಯತೆಗಳೇನು ಅಂತ ನೋಡುವುದಾದ್ರೆ, ಕೇಸರಿ ಬಣ್ಣದ ಈ ಧ್ವಜ ಸುಮಾರು 11 ಕೆಜಿ ತೂಕವಿದ್ದು 22 ಅಡಿ ಉದ್ದ ಮತ್ತು 11 ಅಡಿ ಅಗಲ ಇರಲಿದೆ. ಸೂರ್ಯವಂಶದ ಸೂರ್ಯನ ಚಿಹ್ನೆ, ಓಂ ಮತ್ತು ಪ್ರಾಚೀನ ಕಾಲದ ಪವಿತ್ರ ಕೋವಿದಾರ ವೃಕ್ಷದ ಚಿತ್ರಗಳಿರಲಿವೆ. ಈ 3 ಚಿಹ್ನೆಗಳು ರಾಮಾಯಣ ಕಾಲದ ಪರಂಪರೆಯನ್ನ ಬಿಂಬಿಸುತ್ತೆ. ಇನ್ನು ಮಂದಿರದ ಮುಖ್ಯ ಶಿಖರ 161 ಅಡಿ ಎತ್ತರವಿದ್ದು ಅದರ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಧರ್ಮಧ್ವಜ ಹಾರಾಡಲಿದೆ. ಧ್ವಜಾರೋಹಣದ ತಾಂತ್ರಿಕ ಸವಾಲುಗಳೇನು ಅಂತ ತಿಳಿದುಕೊಳ್ಳಲು ಈಗಾಗಲೇ ಸೇನೆಯ ನೆರವಿನೊಂದಿಗೆ ಒಂದು ಬಾರಿ ತಾಲೀಮು ಕೂಡ ನಡೆಸಲಾಗಿದೆ. ಇನ್ನು ಈ ಧ್ವಜ ತಯಾರಿಸಲು ಪ್ಯಾರಾಚೂಟ್ಗೆ ಬಳಸುವ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರಗಳನ್ನು ಬಳಸಲಾಗಿದೆ. 200 ಕಿಲೋಮೀಟರ್ ವರೆಗೆ ಬೀಸುವ ಗಾಳಿಯನ್ನ ತಡೆದುಕೊಳ್ಳುವ ಶಕ್ತಿ ಈ ಧ್ವಜಕ್ಕೆ ಇರಲಿದೆ. ಇನ್ನು ಮಂದಿರದ ಮುಖ್ಯ ಶಿಖರದ ಜೊತೆಗೆ ಇತರೆ 8 ಗೋಪುರಗಳ ಮೇಲೂ ಧರ್ಮಧ್ವಜಗಳು ರಾರಾಜಿಸಲಿವೆ. ರಾಮ ಮಂದಿರದ ಆವರಣದಲ್ಲಿರುವಂತಹ ಎಲ್ಲಾ ದೇವರ ದರ್ಶನಕ್ಕೆ ಈ ಧ್ವಜಾರೋಹಣ ನಡೆದ ಮಾರನೇ ದಿನದಿಂದ ಅವಕಾಶ ಸಿಗಲಿದೆ. ಈ ಮೂಲಕ ಅಯೋಧ್ಯೆ ಮತ್ತೊಮ್ಮೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ವಿಶ್ವ ಭೂಪಟದಲ್ಲಿ ರಾರಾಜಿಸಲಿದೆ. ಬ್ಯೂರೋ ರಿಪೋರ್ಟ್, TV9.